ಇದೇ ನನ್ನ ಸಾಗರ ಅಂತ ಹೇಳಿ ಟ್ರಿಪ್ ಒಳಗ್ ಮಸ್ತ್ ಎಂಜಾಯ್ ಮಾಡ್ಲಿಕ್ಕೆ ಹೋದೆ. ಬಟ್ ನೋಡ್ರಿ ನಂಗೆ ಲೈಫ್ ಜಾಕೆಟ್ ಹಾಕ್ಬಿಟ್ಟಾರ. ಇರುದೇ 40 ನಿಮಿಷ ರೈಡ್. ಈ ಬೋಟ್ ಒಳಗಡೆ ಕೂತ್ ನನಗ್ ಎಂಜಾಯ್ಮೆಂಟ್ ಕಿಂತ ಕೆಟ್ಟ ಕಿರಿಕಿರಿ ಆಗ್ಬಿಟ್ಟೈತಿ. ವ್ಯೂ ಏನೋ ಎಂಜಾಯ್ ಮಾಡ್ತೀವಿ, ಬಟ್ ಇದು ಲೈಫ್ ಜಾಕೆಟ್ ಬಹಳ ಕೆಟ್ಟ ಕಿರಿಕಿರಿ ಮಾಡ್ಲಿಕತ್ತಿತ್ ನನಗ. ಲೈಫ್ ಜಾಕೆಟ್ ಅದ್ ಬಿಡ್ರಿ, ಸೆಕೆಂಡರಿ ಆಯ್ತು. ಫಸ್ಟ್ ನೋಡ್ರಿ ನನ್ ತಲೆ ಹಿಂಗ್ ಹಿಡ್ಕೊಳ್ಲಿಕತ್ತಿತ್ತಲ್ಲ, ಯಪ್ಪಾ ನಾ ನಿಮ್ಗೆ ಎಕ್ಸ್ಪ್ಲೇನೂ ಮಾಡ್ಲಿಕ್ ಬರುದಿಲ್ಲ. ಈ ಹಡಗ್ದವ ಏನೋ ನಡ್ಸ್ಲಿಕತ್ತಾನ, ಪೆಟ್ರೋಲ್ ಹಾಕ್ಯೋ ಡೀಸೆಲ್ ಹಾಕ್ಯೋ ಏನೋ ನನಗ್ ಗೊತ್ತಿಲ್ಲ. ಬಟ್ ಹಿಂಗ್ ಡಗ 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 ಅಂತ ಸೌಂಡ್ ಬರ್ಲಿಕತ್ತಿತ್ತಲ್ಲ, ತಲಿ ಬ್ಯಾನ್ ಆಗಿ ಹೋಗ್ಬಿಟ್ಟಿತ್ ನನಗ. ಇದೊಂದು ಮ್ಯಾಲೆ ಇರ್ಕೋತ್ ಕೂತೈತಿ. ಇಲ್ಲಿ ಟ್ರಿಪ್ ರೈಡ್ ಎಂಜಾಯ್ ಮಾಡ್ಲಿಕ್ಕಲ್ಲ, ನನ್ ತಲಿ ಕಣ್ಣ್ ಬಾಯಿ ಗಂಟ್ಲ ನೋವಾಗಿ ಸಾಕಾಗ್ ಹೋಯ್ತು. ಬಟ್ ಎನಿ ಕಾಸ್ಟ್ ಏನಾದ್ರೂ ನಾ ವಿಡಿಯೋ ಮಾಡ್ಲೇಬೇಕಲ್ಲ, ಅದನ್ ತಲಿ ಒಳಗಡೆ ಇಟ್ಕೊಂಡು ಮಸ್ತಾಗಿ ರೈಡ್ ಎಂಜಾಯ್ ಮಾಡ್ಲಿಕತ್ತೀನಂತ ನಾಟಕ ಮಾಡಿ ಹಡಗ್ದಿಂದ ಬಿದ್ದ ಒಳಗ್ ನೀರೊಳಗ್ ಸತ್ ಹೋಗ್ಲಿ ಅಂತ ಅನ್ಸಾತಿತ್ತು. ನೀವ್ ನೋಡ್ಬೋದ ನಾನ್ ನಂದ್ ರೈಡ್ ಅನ್ನು ಎಷ್ಟ್ ಎಂಜಾಯ್ ಮಾಡ್ಲಿಕತ್ತೀನಿ ವಿತ್ ಮೈ ಲೈಫ್ ಜಾಕೆಟ್. ವಿಡಿಯೋ ಸ್ವಲ್ಪ ಚಂದ ಬರ್ಲಂತ ಇನ್ನೊಂದ್ ಸ್ವಲ್ಪ ಮ್ಯಾಲ್ ಹತ್ ಹೋದೆ ನಾನು. ಡರ್ಡೂರ್ ಅಂತ ಹಡಗಿನ ಸೌಂಡ್ ಬಂದೇ ಬರ್ಲಿಕತ್ತೈತಿ. ಬಟ್ ಇಟ್ಸ್ ಓಕೆ, ನಿಮ್ಗೂ ಈ ಟ್ರಿಪ್ ಬಗ್ಗೆ ನಾಲೆಜ್ ಕೊಡ್ಬೇಕು ನಾನು. ಅದ್ರೊಳಗೆ ಇವ್ರೊಬ್ರು ಎಕ್ಸ್ಪ್ಲೈನ್ ಮಾಡ್ಲಿಕತ್ತಾರ ಏನ್ ಹೆಂಗ ತಿಮಿಂಗ್ಳು ನೋಡ್ರಿ ಅಲ್ಲಿ ಇಲ್ಲಿ ಅಂತ. ಯಾರೇನೇ ಯಾಕನ್ಲಿ ಅಂತ ಲೈಫ್ ಜಾಕೆಟ್ ತಗೋದು ಮಸ್ತ್ ಪೋಸ್ ಕೊಟ್ಟೆ ಬಿಟ್ಟೆ ನಾನು. ನಿಮ್ಗೂ ಈ ತರ ಆಗೇತೇನು ಹೇಳ್ರಿ.